ಹೆಣ್ಣಿನ ಆಸೆ, ಹೊನ್ನಿನ ಮದ ಎಂಥವರನ್ನು ಕೂಡ ಮಣ್ಣು ಮುಕ್ಕಿಸಿ ಬಿಡುತ್ತೆ. ಅದಕ್ಕೆ ನೈಜ ನಿದರ್ಶನ ಅಂತ ಹೇಳಿದ್ರೆ ಅದು ದರ್ಶನ್ ಗ್ಯಾಂಗ್ನ ಕ್ರೌರ್ಯದ ಕಥೆಗಳ ಸಾಕ್ಷಿಗಳನ್ನು ಇವತ್ತು ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದರು. ಎಲ್ಲವನ್ನು ಕೂಡ ಅವಲೋಕಿಸಿರುವಂತಹ ನ್ಯಾಯಾಲಯ ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಜೊತೆಗೆ ಪೊಲೀಸರಿಗೂ ಎಲ್ಲ ದಾಖಲೆಗಳನ್ನು ಒದಗಿಸುವುದಕ್ಕೆ ಡೆಡ್ಲೈನ್ ಫಿಕ್ಸ್ ಮಾಡಿದೆ. ಕರ್ನಾಟಕವೇ ಮೆಚ್ಚಿದ ಕಾಟೇರ ಸಿನಿಮಾಗೆ ನಿನ್ನೆ ಪ್ರಶಸ್ತಿಗಳ ಮಳೆ. ದುಬೈನಲ್ಲಿ ನಡೆದ ಸೈಮಾ ಅವಾರ್ಡ್ನಲ್ಲಿ ಕಾಟೇರ ಸಿನಿಮಾಗೆ 4 ಪ್ರಶಸ್ತಿ ಸಿಕ್ಕಿತ್ತು. ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಹರಿಕೃಷ್ಣಗೆ ಸಿಕ್ಕಿದ್ರೆ ಬೆಸ್ಟ್ ಡೆಬ್ಯೂ ನಟಿ ಅವಾರ್ಡ್ ಆರಾಧನಾಗೆ ಒಲಿದಿತ್ತು. ಪಸಂದಾಗವನೇ ಹಾಡು ಹಾಡಿದ ಮಂಗ್ಲಿಗೆ ಅತ್ಯುತ್ತಮ ಗಾಯಕಿ ಅವಾರ್ಡ್ ಒಲಿದಿತ್ತು. 4 ಪ್ರಶಸ್ತಿ ಸಿಕ್ಕ ಖುಷಿಯಲ್ಲಿ ಕಾಟೇರ ಸಿನಿಮಾ ತಂಡವಿದೆ. ಆದರೆ ರಿಯಲ್ ಕಾಟೇರನಿಗೆ ಆ ಖುಷಿ ಇಲ್ಲ. ರಿಯಲ್ ಲೈಫ್ನಲ್ಲಿ ಕಟುಕನಾದ ಕಾಟೇರ 3 ತಿಂಗಳಿಂದ ಕಂಬಿ ಹಿಂದೆನೇ ಇದ್ದಾನೆ. ಈಗಲೂ ಕಂಬಿ ಹಿಂದೆಯೇ ಇರಪ್ಪ ಅಂತ ಕಾನೂನು ಆದೇಶನೂ ಆಗಿದೆ. ಸೆಪ್ಟೆಂಬರ್ 30ರವರೆಗೂ ದರ್ಶನ್ಗೆ ಜೈಲೇ ಗಟ್ಟಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಎಲ್ಲ 17 ಆರೋಪಿಗಳಿಗೂ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ಬೆಂಗಳೂರಿನ 24ನೇ ಎಸಿಎಂಎಂ ಕೋರ್ಟ್ ಎದುರು ಎಲ್ಲ 17 ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದ್ರು. ಒಬ್ಬೊಬ್ಬರನ್ನು ನ್ಯಾಯಾಧೀಶರು ಹೆಸರು ಕರೆದು ಇದ್ದಾರಾ ಅಂತ ಕನ್ಫರ್ಮ್ ಮಾಡಿಕೊಂಡ್ರು. 17 ಜನರ ಪೈಕಿ ಮೊದಲು ದರ್ಶನ್ ಪರ ವಕೀಲರು ಜಡ್ಜ್ ಮುಂದೆ ವಾದ ಶುರು ಮಾಡಿದ್ರು. ಕುಟುಂಬದವರು ಸ್ನೇಹಿತರ ಭೇಟಿಗೆ ಅವಕಾಶ ಕೊಡ್ತಿಲ್ಲ. ರೂಲ್ಸ್ನಲ್ಲಿ ಎಷ್ಟು ಜನರಿಗೆ ಅವಕಾಶ ಇದೆಯೋ ಅಷ್ಟು ಜನರಿಗೆ ಕೊಡ್ತಾರೆ. ಕೊಡ್ತಿಲ್ಲ ಸಾರ್, ದಯವಿಟ್ಟು ಅವಕಾಶ ಕೊಡಿಸಿ. ಆಯ್ತು, ಜೈಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ. ದರ್ಶನ್ಗೆ ಪ್ಲಾಸ್ಟಿಕ್ ಚೇರ್ ಕೇಳಿದ್ರು ಕೊಡ್ತಾ ಇಲ್ಲ. ಚೇರ್ ಯಾಕೆ ಕೊಡ್ಬೇಕು? ದರ್ಶನ್ಗೆ ತುಂಬಾ ಬೆನ್ನು ನೋವಿದೆ, ನೆಲದಲ್ಲಿ ಕೂರೋಕಾಗ್ತಿಲ್ಲ, ದಯವಿಟ್ಟು ಪ್ಲಾಸ್ಟಿಕ್ ಚೇರ್ ಕೊಡಿಸಿ. ಜೈಲಿನ ಅಧಿಕಾರಿಗಳ ಹತ್ರನೇ ಮನವಿ ಮಾಡಬಹುದಿತ್ತಲ್ವಾ? ಜೈಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೊಡ್ತಿಲ್ಲ. ಜೈಲು ಮ್ಯಾನ್ಯುವಲ್ ಪ್ರಕಾರ ಕೊಡ್ತಾರೆ ಬಿಡಿ. ಸರ್, ದಯವಿಟ್ಟು ಒಂದು ಚೇರ್ ಕೊಡಲು ಹೇಳಿ ಪ್ಲೀಸ್. ಆಯ್ತು, ಬೇಸಿಕ್ ನೀಡ್ಸ್ ಏನಿದೆ ಅದರಂತೆ ಕೊಡಲು ತಿಳಿಸ್ತೀವಿ. ಹೀಗೆ ವಾದ ಪ್ರತಿವಾದ ಮುಗಿಯುತ್ತಿದ್ದಂತೆ ಎಲ್ಲ 17 ಆರೋಪಿಗಳಿಗೂ 24ನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರು ನ್ಯಾಯಾಂಗ ಬಂಧನ ಅವಧಿ ವಿಸ್ತರಿಸಿದ್ರು. ಸೆಪ್ಟೆಂಬರ್ 30ರವರೆಗೂ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ಸೆಪ್ಟೆಂಬರ್ 30ಕ್ಕೆ ವಿಚಾರಣೆ ನಡೆಸೋಣ ಅಂತ ಹೇಳಿದ್ರು. ಇದೆಲ್ಲದರ ಮಧ್ಯೆ ರೇಣುಕಾಸ್ವಾಮಿ ಕೊಲೆ ಕೇಸಿನ ತನಿಖಾಧಿಕಾರಿಗಳು ಕೋರ್ಟ್ಗೆ ಕೇಂದ್ರೀಯ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳನ್ನು ಸಲ್ಲಿಸಿದ್ರು. 17 ಆರೋಪಿಗಳ ಪೈಕಿ ಒಬ್ಬ ಆರೋಪಿಯ ವಿವರಣೆ ಇರಲಿಲ್ಲ. ಸಹಜವಾಗಿ ತನಿಖಾಧಿಕಾರಿ ಎಸಿಪಿ ಚಂದನ್ರನ್ನ ಜಡ್ಜ್ ವಿಚಾರಣೆ ಮಾಡಿದ್ರು. ತನಿಖಾ ವರದಿಗಳು ರೆಡಿಯಾಗಿದೆಯಾ ಸರ್? 16 ಆರೋಪಿಗಳ CFSL ವರದಿ ರೆಡಿ ಇದೆ, ಕೊಡಿ. ಯಾವ ಆರೋಪಿ ರಿಪೋರ್ಟ್ ರೆಡಿ ಇಲ್ಲ? 10ನೇ ಆರೋಪಿ ವಿನಯ್ FSL ವರದಿ ಬರಬೇಕು. ಯಾಕೆ ಲೇಟ್? ಎಷ್ಟು ದಿನ ಬೇಕು? ಮೊಬೈಲ್ ರಿಟ್ರೀವ್ ಆಗಬೇಕು, ಬೆಂಗಳೂರು FSLಗೆ ಕಳಿಸ್ಬೇಕು. ನೀವು ಒಪ್ಪಿದ್ರೆ ತಕ್ಷಣ ಕೊಡ್ತೀವಿ. 1 ವಾರದಲ್ಲಿ ರಿಪೋರ್ಟ್ ಸಲ್ಲಿಸ್ತೀವಿ. ಆಯ್ತು, ಕಳಿಸಿ. ಸೆಪ್ಟೆಂಬರ್ 30ಕ್ಕೆ ಎಲ್ಲ ಬಾಕಿ ವರದಿಗಳು ಕೊಡಬೇಕು. 17 CFSL ಕಾಪಿಗಳನ್ನು ಕೊಡಬೇಕು. ಈಗ 16 ಆರೋಪಿಗಳ CFSL ರಿಪೋರ್ಟ್ ಕೋರ್ಟ್ಗೆ ತಲುಪಿಸ್ತೀವಿ. ಆಯಿತು, ಸೆಪ್ಟೆಂಬರ್ 30ಕ್ಕೆ ಮುಂದಿನ ವಿಚಾರಣೆ. ಕೋರ್ಟಿಗೆ ದರ್ಶನ್ ಸೇರಿ ಒಟ್ಟು 16 ಆರೋಪಿಗಳ 8 FSL ವರದಿಯನ್ನ ಸಲ್ಲಿಸಿದ್ದಾರೆ. ಒಂದು ಪೆನ್ ಡ್ರೈವ್, ಒಂದು ಹಾರ್ಡ್ ಡಿಸ್ಕ್ನಲ್ಲಿ CFSL ರಿಪೋರ್ಟ್ ಸಲ್ಲಿಸಿದ್ದಾರೆ. ಇದರಲ್ಲಿ ದರ್ಶನ್ ಗ್ಯಾಂಗ್ ಕ್ರೌರ್ಯದ ಪ್ರಮುಖ ಸಾಕ್ಷಿಗಳಿವೆ. 10ನೇ ಆರೋಪಿ ವಿನಯ್ಗೆ ಸೇರಿದ FSL ರಿಪೋರ್ಟ್ ಬಂದ ಮೇಲೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಜೈಲಲ್ಲಿ ಪತ್ನಿ, ಸಹೋದರ, ಸಂಬಂಧಿಕರಿಗೆ ದಾಸನ ದರ್ಶನ್ ಮತ್ತು ಗ್ಯಾಂಗ್ಗೆ ಸೆಪ್ಟೆಂಬರ್ 30ರವರೆಗೂ ನ್ಯಾಯಾಂಗ ಬಂಧನ ಆಯಿತು. ಕೋರ್ಟ್ ಕಲಾಪ ಮುಗಿಯುತ್ತಿದ್ದಂತೆ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಬಂದರು. ವಿಜಯಲಕ್ಷ್ಮಿ ಜೊತೆ ದಿನಕರ್ ತೂಗುದೀಪ್, ನಟ ಧನ್ವೀರ್ ಹಾಗೂ ದರ್ಶನ್ ಅಕ್ಕನ ಮಗ ಹೇಮಂತ್ ಬಳ್ಳಾರಿ ಜೈಲಿಗೆ ವಕೀಲರ ಜೊತೆ ಬಂದರು. ಅರ್ಧ ಗಂಟೆಗಳ ಕಾಲ ದರ್ಶನ್ ಜೊತೆ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಆಮೇಲೆ ದರ್ಶನ್ಗೆ ಬಟ್ಟೆಗಳನ್ನು ಕೊಟ್ಟರು. ಡ್ರೈ ಫ್ರೂಟ್ಸ್, ಬೇಕರಿ ತಿನಿಸುಗಳನ್ನು ಕೊಟ್ಟು ಹೋದ್ರು. ದರ್ಶನ್ ಪವಿತ್ರ ಜಾಮೀನು ಅರ್ಜಿ ಹಾಕದೆ ಮೌನ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಳೆದ ಸಲವೇ ಜೈಲಿಗೆ ಬಂದು ಜಾಮೀನು ಅರ್ಜಿಗೆ ದರ್ಶನ್ ಹತ್ತಿರ ಸಹಿ ಹಾಕಿಸಿದ್ರು. ಆದ್ರೂ ಜಾಮೀನು ಅರ್ಜಿ ಸಲ್ಲಿಸಿಲ್ಲ. ಇನ್ನೊಂದು ಕಡೆ ಪವಿತ್ರ ಗೌಡ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಹಾಕಬೇಕಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅರ್ಜಿ ಹಾಕದೆ ಹಿಂದೆ ಸರಿದಿದ್ದಾರೆ. ಇದಕ್ಕೆ ಕಾರಣ ಹೆಚ್ಚುವರಿ ಚಾರ್ಜ್ ಶೀಟ್ ಮತ್ತು CFSL ರಿಪೋರ್ಟ್ ಟೆನ್ಷನ್. ಪೊಲೀಸರು ಪೆನ್ ಡ್ರೈವ್ ಜೊತೆ ಹಾರ್ಡ್ ಡಿಸ್ಕ್ನಲ್ಲಿ ಕೇಂದ್ರ ವಿಧಿವಿಜ್ಞಾನ ಲ್ಯಾಬ್ ರಿಪೋರ್ಟ್ ಕೋರ್ಟ್ಗೆ ಕೊಟ್ಟಿದ್ದಾರೆ. 10ನೇ ಆರೋಪಿ ವಿನಯ್ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಅದರಲ್ಲಿ ಏನಿರುತ್ತೆ ಗೊತ್ತಿಲ್ಲ. ದರ್ಶನ್ ಪಾತ್ರ, ಪವಿತ್ರ ಪಾತ್ರ ಏನೇನಿದೆ ಅಂತ ಎಲ್ಲವೂ ಗೊತ್ತಾಗಬೇಕು. ಅದಕ್ಕೆ ಸಂಪೂರ್ಣ ತನಿಖೆ ಬಳಿಕ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿಬಿಡಲಿ. ಆಮೇಲೆ ಎಲ್ಲ ಪರಿಶೀಲನೆ ಮಾಡಿ ಜಾಮೀನು ಸಲ್ಲಿಸೋಣ ಅಂತ ಸುಮ್ಮನಾಗಿದ್ದಾರೆ.
ಸ್ಯಾಂಡಲ್ವುಡ್ಗೆ ನಾನೇ ಸುಲ್ತಾನ ಅಂತಿದ್ದ ದರ್ಶನ್ಗೆ ಅನಾಥ ಭಾವನೆ ಕಾಡ್ತಿದೆ. ದರ್ಶನ್ ಪರಿಸ್ಥಿತಿ ನೋಡಿ ಇವತ್ತು ಫಸ್ಟ್ ಟೈಮ್ ನಟ ನಿರ್ದೇಶಕ ಉಪೇಂದ್ರ ಬೇಸರ ವ್ಯಕ್ತಪಡಿಸಿದ್ರು. ತುಂಬ ಹರ್ಟ್ ಆಯ್ತು ಆ್ಯಕ್ಚುಲಿ, ಇವತ್ತಿಗೂ ಹರ್ಟ್ ಇದೆ ಆ್ಯಕ್ಚುಲಿ. ಅದು ಮುಂದೆ ಹೊರಗೆ ಬರೋದು ಕಷ್ಟ ಅನಿಸುತ್ತೆ ಆ್ಯಕ್ಚುಲಿ. ಬಿಕಾಸ್ ಈ ಥರ ಆಗುತ್ತಾ, ಈ ಥರ ಅಂಥ ಸ್ಟಾರು ಆ್ಯಕ್ಚುಲಿ ಜೈಲಲ್ಲಿರೋದು. ಬಟ್ ಒಂದು ಆಗಬಾರ್ದಿರೋ ಅಂಥ ಒಂದು ವಿಷಯ ಅದು. ನೋವಾಗುತ್ತೆ ನಿಜವಾಗ್ಲೂ, ಖಂಡಿತ. ಆ ನೋವಿಂದ ಯಾರು ಹೇಳೋಕ್ಕೆ ಎಲ್ಲರಿಗೂ ಅನಿಸಿರುತ್ತೆ. ನನಗೆಷ್ಟು ನೋವಾಗಿದೆಯೋ ಪ್ರತಿಯೊಬ್ಬರಿಗೂ, ಅವ್ರ ಫ್ಯಾನ್ಸ್ಗೆ, ಫ್ಯಾಮಿಲಿಗೆ, ಎಲ್ಲರಿಗೂ ಕೂಡ. ಏನೇ ಆಗಲಿ, ಕಾಟೇರ ಸಿನಿಮಾದಲ್ಲಿ ಈ ನೆಲದ ಮಣ್ಣಿನ ಶೋಷಿತ ವರ್ಗದ ಕಥೆ ಹೇಳಿದ್ದ ಕಾಟೇರ ಕನ್ನಡಿಗರ ಮನಸ್ಸು ಗೆದ್ದಿದ್ದ. ಆದ್ರೆ ಕೊಲೆ ಕೇಸ್ನಲ್ಲಿ ಅಂಧರಾಗಿ ಕನ್ನಡಿಗರ ಮನಸ್ಸಿಗೆ ಘಾಸಿ ಮಾಡಿಬಿಟ್ಟ. ಸದ್ಯಕ್ಕೆ ದಾಸನ ಪರಿಸ್ಥಿತಿ ನೋಡ್ತಿದ್ರೆ ಕಾಟೇರ ಸಿನಿಮಾದಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ದು, ಆಮೇಲೆ ವೃದ್ಧನಾದ ಮೇಲೆ ಜೈಲಿಂದ ವಾಪಸ್ ಬಂದ ಸನ್ನಿವೇಶ ರಿಯಲ್ ಲೈಫ್ನಲ್ಲೂ ನಡೆದು ಹೋಗುತ್ತಾ ಅನ್ನೋ ಅನುಮಾನ ಕಾಡುತ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.